ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ಕಲಿಯುಗ ಹೇಗೆ ಆರಂಭವಾಯಿತು ಎಂಬುದನ್ನು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ. ಯಾರನ್ನೇ ಕೇಳಿದರೂ ಎಲ್ಲೇ ಓದಿದರೂ ಕಲಿಯುಗವನ್ನು ಕೆಟ್ಟ ಯುಗ ಎಂದೇ ಹೇಳುತ್ತಾರೆ. ಕಲಿಯುಗ ಇಂದು ಅಂತ್ಯವಾಗುತ್ತೆ, ನಾಳೆ ಅಂತ್ಯವಾಗುತ್ತೆ, ಕಲಿಯುಗ ಅಂತ್ಯವಾಗುವಾಗ ಏನೆಲ್ಲ ಆಗುತ್ತೆ ಎನ್ನುವುದರ ಬಗ್ಗೆ ಚರ್ಚಿಸುತ್ತಾರೆ ಹೊರತು ಕಲಿಯುಗ ಹೇಗೆ ಆರಂಭವಾಯಿತು ಎಂಬುದರ ಬಗ್ಗೆ ಇನ್ನೂ ಅನೇಕರಿಗೆ ತಿಳಿದೇ ಇಲ್ಲ. ಕಲಿಯುಗ ಆರಂಭವಾಗಿದ್ದು ಈ ರಾಜ ಮಾಡಿದ ತಪ್ಪಿನಿಂದಾಗಿ. ಈತನ ತಪ್ಪಿನಿಂದಲೇ ಕಲಿ ಇಂದು ಭೂಮಿಯ ಮೇಲಿದ್ದಾನೆ. ಹಾಗೆ ಮಹಾಭಾರತದ ಕಥೆಯನ್ನು ತೆಗೆದುಕೊಂಡಾಗ ನಮಗೆ ಸಾವಿರಾರು ಮಹಾನ್ ಯೋಧರ ಹೆಸರುಗಳು ನೆನಪಿಗೆ ಬರುತ್ತವೆ. ಮಹಾಭಾರತದ ಅಥವಾ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ರಾಜ ಪರೀಕ್ಷಿತನು ಒಬ್ಬನಾಗಿದ್ದಾನೆ. ರಾಜ ಪರೀಕ್ಷಿತನು ದ್ವಾಪರ ಯುಗದೊಂದಿಗೆ ಸಂಬಂಧವನ್ನು ಹೊಂದಿದ ಮಹಾನ್ ರಾಜನಾಗಿದ್ದನು. ಈ ರಾಜ ಪರೀಕ್ಷಿತನು ಅತ್ಯಂತ ದಯಾಮಯಿಯಾಗಿದ್ದನು ಮತ್ತು ಬುದ್ಧಿವಂತ ರಾಜನಾಗಿದ್ದನು. ರಾಜ ಪರೀಕ್ಷಿತನು ಅಭಿಮನ್ಯ ಮತ್ತು ಉತ್ತರೆಯ ಮಗನಾಗಿದ್ದನು. ಪಾಂಡವರು ಸ್ವರ್ಗಕ್ಕೆ ಹೋದ ನಂತರ ಹಸ್ತಿನಾಪುರದ ಸಿಂಹಾಸನವನ್ನು ರಾಜ ಪರೀಕ್ಷಿತನಿಗೆ ಹಸ್ತಾಂತರಿಸಲಾಯಿತು. ಮಹಾಭಾರತದ ಕಥೆಯ ಪ್ರಕಾರ ರಾಜ ಪರೀಕ್ಷಿತನು ಮಾಡಿದ ಚಿಕ್ಕ ತಪ್ಪಿನಿಂದಾಗಿ ಸಂಪೂರ್ಣ ಯುಗವೇ ಬದಲಾಯಿತು. ಈ ತಪ್ಪಿನಿಂದಾಗಿಯೇ ಕಲಿಯುಗ ಆರಂಭವಾಯಿತು ಎಂದು ಕೂಡ ಹೇಳಲಾಗುತ್ತದೆ. ರಾಜ ಪರೀಕ್ಷಿತ ಮತ್ತು ಕಲಿಯ ಭೇಟಿ ನೋಡುವುದಾದರೆ, ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ತಮ್ಮ ಸಾಮ್ರಾಜ್ಯವನ್ನು ರಾಜ ಪರೀಕ್ಷಿತನಿಗೆ ನೀಡಿ ಸ್ವರ್ಗದತ್ತ ಪ್ರಯಾಣ ನಡೆಸುತ್ತಾರೆ. ರಾಜ ಪರೀಕ್ಷಿತನು ಹಸ್ತಿನಾಪುರವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಪ್ರಜೆಗಳು ಸುಖವಾಗಿ ರಾಜ ಆಡಳಿತದಲ್ಲಿ ವಾಸಿಸುತ್ತಿದ್ದರು. ಪರೀಕ್ಷಿತನ ದಯೆ, ನ್ಯಾಯ, ಲೋಕೋಪಕಾರ ಮತ್ತು ಕಲ್ಯಾಣ ಯೋಜನೆಗಳ ಬಗ್ಗೆ ಇತರೆ ರಾಜ್ಯದ ರಾಜರು ಹೊಗಳಿಕೆಯನ್ನು ವ್ಯಕ್ತಪಡಿಸಿದರು. ಒಮ್ಮೆ ರಾಜ ತನ್ನ ರಾಜ್ಯದ ಜನರನ್ನು ಭೇಟಿಯಾಗಲೆಂದು ಅರಮನೆಯಿಂದ ಹೊರಗಡೆ ಬಂದು ಬೀದಿಗಳಲ್ಲಿ ಸಂಚರಿಸುತ್ತಾನೆ. ಈ ಸಮಯದಲ್ಲಿ ಅವನು ಕೆಲವೊಂದು ಸಾಮಾನ್ಯ ಜನರಿಗೆ ಅನ್ಯಾಯವಾಗುವುದನ್ನು, ಹಿಂಸೆಯಾಗುವುದನ್ನು ಹಾಗೂ ಇನ್ನೂ ಕೆಲವೊಂದು ಜನರು ಅಹಿತಕರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದನ್ನು ಗಮನಿಸುತ್ತಾನೆ. ಇದಕ್ಕೆ ಕಾರಣ ಏನೆಂದು ಮಂತ್ರಿಯ ಬಳಿ ಕೇಳಿದಾಗ, ಕಲಿ ಎನ್ನುವ ಒಬ್ಬ ಅಗೋಚರ ರಾಕ್ಷಸ ರಾಜ್ಯಕ್ಕೆ ಕಾಲ ಇಟ್ಟಿರುವುದನ್ನು ಹೇಳುತ್ತಾನೆ. ಅದೇ ಸಮಯಕ್ಕೆ ಕಲಿಯು ಪರೀಕ್ಷಿತನ ಅರಮನೆಗೆ ಬಂದು ಕೈಗಳನ್ನು ಕಟ್ಟಿಕೊಂಡು ನಿಲ್ಲುತ್ತಾನೆ. ಕಲಿ ಕೈಕಟ್ಟಿ ನಿಂತಿರುವುದನ್ನು ನೋಡಿ ರಾಜ ಪರೀಕ್ಷಿತನು ಆಶ್ಚರ್ಯಚಕಿತನಾಗಿ, ರಾಜ್ಯದಲ್ಲಿ ಇಷ್ಟೊಂದು ನಕಾರಾತ್ಮಕತೆ ಮತ್ತು ಅನ್ಯಾಯವನ್ನು ಹರಡಿದ ರಾಕ್ಷಸನು ಏಕೆ ಇಷ್ಟೊಂದು ದಯನೀಯ ಸ್ಥಿತಿಯಲ್ಲಿ ನಿಂತಿದ್ದಾನೆ ಎಂದು ಅವನು ಆಶ್ಚರ್ಯಪಟ್ಟನು. ಆದರೆ ಮರುಕ್ಷಣವೇ ರಾಜ ಪರೀಕ್ಷಿತನ ಆತ್ಮಸಾಕ್ಷಿಯು ಜಾಗೃತಗೊಂಡು ಕಪಟಿ ಕಲಿಯನ್ನು ಕುರಿತು, ನೀನು ಇಲ್ಲಿಗೆ ಏಕೆ ಬಂದಿರುವೆ? ನಿಮಗೆ ಈ ರಾಜ್ಯದಲ್ಲಿ ಇರಲು ಯಾವುದೇ ಅನುಮತಿ ಇಲ್ಲ. ನೀವು ಈಗಾಗಲೇ ಇಲ್ಲಿಂದ ಹೊರಡಿ, ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಹೇಳುತ್ತಾನೆ. ರಾಜ ಪರೀಕ್ಷಿತನ ಮಾತುಗಳನ್ನು ಕೇಳಿ ಕಲಿ ಅಸಹಾಯಕನಂತೆ ನಟಿಸಿ ಹೇಳಿದನು, ಮಹಾರಾಜ, ನಾನು ನಿರಾಶ್ರಿತನಾಗಿ ಬಂದಿದ್ದೇನೆ. ನನಗೆ ವಾಸಿಸಲು ಸೂಕ್ತವಾದ ಸ್ಥಳವನ್ನು ಕೊಡಿ ಎಂದು ಕೇಳುತ್ತಾನೆ. ಆಗ ಪರೀಕ್ಷಿತನಿಗೆ ತನ್ನಿಂದು ಈತನಿಗೆ ಇರಲು ಸ್ಥಳವನ್ನು ನೀಡಿದರೆ ಮುಂದೊಂದು ದಿನ ತನ್ನ ಸಾಮ್ರಾಜ್ಯವನ್ನೇ ಹಾಳು ಮಾಡುತ್ತಾನೆ ಎಂಬುದು ತಿಳಿಯಿತು. ಕಲಿಗೆ ಪರೀಕ್ಷಿತನ ಮೇಲೆ ತನ್ನ ಸುಳ್ಳು ನಾಟಕ ಪರಿಣಾಮ ಬೀರುವುದಿಲ್ಲೆಂದು ಅರ್ಥವಾಯಿತು. ಆಗ ಅವನು ತನ್ನಲ್ಲಿದ್ದ ಸತ್ಯವನ್ನು ಹೇಳುತ್ತಾನೆ. ಓ ರಾಜ, ನಾನು ಒಂದು ಯುಗ, ನನ್ನ ಹೆಸರು ಕಲಿಯುಗ. ಬ್ರಹ್ಮದೇವರು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂದು 4 ಯುಗಗಳನ್ನು ಸೃಷ್ಟಿಸಿದ್ದಾರೆ. ಪ್ರತಿಯೊಂದು ಯುಗಕ್ಕೂ ಅದರದೇ ಆದ ನಿರ್ದಿಷ್ಟ ಸಮಯವಿದೆ. ದ್ವಾಪರ ಯುಗದ ನಂತರ ಈಗ ನನ್ನ ಸಮಯ ಬಂದಿದೆ. ನಾನು ಕಲಿಯುಗದ ರಾಜ. ನೀವು ಬ್ರಹ್ಮದೇವನ ಈ ನಿಯಮವನ್ನು ಮುರಿಯಲು ಸಾಧ್ಯವಿಲ್ಲ. ನೀವು ನನಗೆ ಜಾಗ ನೀಡಲೇಬೇಕು. ಕಲಿಯ ಮಾತುಗಳನ್ನು ಒಪ್ಪಿಕೊಂಡ ರಾಜ ಪರೀಕ್ಷಿತನು ಕಲಿಗೆ ವಾಸಿಸಲು ಸೀಮಿತ ಜಾಗವನ್ನು ನೀಡಿದನು. ರಾಜ ಪರೀಕ್ಷಿತನು ಕಲಿಗೆ ಮದ್ಯದ ಮನೆ, ಜೂಜಾಟದ ಮನೆ, ಕಸಾಯಿಖಾನೆ ಮತ್ತು ವೇಷಗೃಹಗಳಲ್ಲಿ ಜಾಗವನ್ನು ನೀಡಿದನು. ತನಗಾಗಿ ಒಂದು ಸ್ಥಳವನ್ನು ಪಡೆದ ನಂತರ ಕಲಿಯುಗನು ರಾಜ ಪರೀಕ್ಷಿತನಿಗೆ ಧನ್ಯವಾದ ಹೇಳಿದನು. ಆದರೆ ಕಲಿಯುಗನು, ಓ ರಾಜ, ನನಗೆ ವಾಸಿಸಲು ಒಳ್ಳೆಯ ಸ್ಥಳ ಬೇಕು. ಈ ಎಲ್ಲ ಸ್ಥಳಗಳು ನನಗೆ ವಾಸಿಸಲು ಸೂಕ್ತವೆಂದು ಅನಿಸುತ್ತಿಲ್ಲ. ದಯವಿಟ್ಟು ನನಗೆ ಬೇರೊಂದು ಸ್ಥಳವನ್ನು ನೀಡಿ ಎಂದು ಕೇಳುತ್ತಾನೆ. ಕಲಿಯು ಮಾತುಗಳನ್ನು ಕೇಳಿದ ರಾಜ ಕಲಿಯುಗವು ಅವನಿಗೆ ಚಿನ್ನದಲ್ಲಿ ವಾಸಿಸಲು ಒಂದು ಸ್ಥಳವನ್ನು ಸಹ ನೀಡಿದನು. ರಾಜ ಪರೀಕ್ಷಿತನು ಕಲಿಯುಗಕ್ಕೆ ಚಿನ್ನದಲ್ಲಿ ಸ್ಥಾನ ನೀಡಿದ ತಕ್ಷಣವೇ ಕಲಿಯುಗವು ರಾಜನ ಚಿನ್ನದ ಕಿರೀಟದಲ್ಲಿ ಕುಳಿತುಕೊಂಡು
ಕಲಿಯುಗವು ರಾಜನ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದನು. ಕಲಿಯುಗದ ಪ್ರಾರಂಭದಿಂದಾಗಿ ರಾಜನ ನಡವಳಿಕೆಯು ಬದಲಾಗಲು ಪ್ರಾರಂಭಿಸಿತು. ಹಾಗೆ ಒಮ್ಮೆ ಕಲಿಯು ಪ್ರಭಾವದಿಂದ ರಾಜ ಪರೀಕ್ಷಿತನಿಗೆ ಬೇಟೆಯಾಡುವ ಬಯಕೆ ಉಂಟಾಯಿತು ಮತ್ತು ಅವನು ಜಿಂಕೆಯನ್ನು ಬೆನ್ನಟ್ಟುತ್ತಾ ಕಾಡಿನಲ್ಲಿ ಬಹಳ ದೂರ ತಲುಪಿದನು. ಇಂತಹ ಸಮಯದಲ್ಲಿ ರಾಜ ಪರೀಕ್ಷಿತನಿಗೆ ಹಸಿವು ಮತ್ತು ಬಾಯಾರಿಕೆ ಪ್ರಾರಂಭವಾಯಿತು. ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದ ರಾಜ ಪರೀಕ್ಷಿತನ ಕಾಡಿನಲ್ಲಿ ಒಂದು ಆಶ್ರಮವನ್ನು ನೋಡಿದನು. ಈ ಆಶ್ರಮದಲ್ಲಿ ಶ್ರಮಿಕ ಎನ್ನುವ ಋಷಿ ತಪಸ್ಸಿನಲ್ಲಿ ನಿರತನಾಗಿದ್ದನು. ರಾಜನು ಋಷಿಗೆ ನಮಸ್ಕರಿಸಿ ಕುಡಿಯುವುದಕ್ಕಾಗಿ ನೀರನ್ನು ಕೇಳಿದನು. ಆದರೆ ಋಷಿ ಧ್ಯಾನದಲ್ಲಿ ಮಗ್ನನಾಗಿ ಮೌನವಾಗಿದ್ದನು. ಇದನ್ನು ನೋಡಿದ ರಾಜನಿಗೆ ತುಂಬ ಕೋಪ ಬಂದು ಅಲ್ಲಿಂದ ಹೊರಡಲು ಎದ್ದು ನಿಲ್ಲುತ್ತಾನೆ. ಕೆಲವು ಹೆಜ್ಜೆ ನಡೆದ ನಂತರ ರಾಜನು ನೆಲದ ಮೇಲೆ ಸತ್ತ ಹಾವನ್ನು ನೋಡಿದನು. ಕಲಿಯ ರಾಜನ ಹಸಿವು ಮತ್ತು ಬಾಯಾರಿಕೆಯನ್ನು ಹೆಚ್ಚಿಸಿದ್ದರಿಂದ ರಾಜನು ಹಾವನ್ನು ದಾರಿಯಿಂದ ತೆಗೆದುಹಾಕಲು ತನ್ನ ಕತ್ತಿಯನ್ನು ಬಳಸಿ ಗಾಳಿಯಲ್ಲಿ ಹಿಂದಕ್ಕೆ ಎಸೆದನು. ಆ ಹಾವು ಗಾಳಿಯಲ್ಲಿ ಹಾರಿ ಋಷಿಯ ಕುತ್ತಿಗೆಯ ಮೇಲೆ ಹೋಗಿ ಬಿದ್ದಿತು. ಋಷಿಯ ಮಗ ಶೃಂಗಿ ಬಂದು ಅವನು ತನ್ನ ದೈವ ಮೂಲವನ್ನು ರಾಜನ ಈ ಕೃತ್ಯವನ್ನು ಕಂಡುಹಿಡಿದನು. ಕೋಪಗೊಂಡ ಋಷಿ ಶೃಂಗಿ ಈ ಅಸಭ್ಯ ವ್ಯಕ್ತಿ 7 ದಿನಗಳಲ್ಲಿ ಶಾಪಗ್ರಸ್ತನಾಗುತ್ತಾನೆ ಎಂದು ರಾಜನಿಗೆ ಶಾಪಿಸಿದನು. ಈ ರೀತಿ ಹಲವು ಪ್ರಯತ್ನಗಳನ್ನು ಮಾಡಿದ ನಂತರವೂ ರಾಜ ಪರೀಕ್ಷಿತನಿಗೆ ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು 7ನೆಯ ದಿನ ತಕ್ಷಕ ಸರ್ಪವು ರಾಜ ಪರೀಕ್ಷಿತನನ್ನು ಕಚ್ಚಿ ಸಾವನ್ನು ತಂದಿತು. ರಾಜನ ಕಿರೀಟದ ಮೇಲೆ ಕುಳಿತಿದ್ದ ಕಲಿಗೆ ರಾಜ ಮರಣ ಹೊಂದಿದ ನಂತರ ಜಾಗವಿಲ್ಲದೆ ಭೂಮಿಯ ಮೇಲೆ ವಾಸಿಸಲು ಪ್ರಾರಂಭ ಮಾಡಿತು. ಅಂದಿನಿಂದ ಭೂಮಿಯಲ್ಲಿ ಕಲಿಯುಗ ಪ್ರಾರಂಭವಾಯಿತು. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.